ಹೆಲೋ ಹ್ಯೂಮನ್ಸ್, ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತಿನ ಎಪಿಸೋಡ್ ಏನಂದರೆ ನಾಕ್ ಹೂಸ್ ದೇರ್ ಅಂತ. ಸೊ ಈ ಎಪಿಸೋಡ್ ಸ್ಪೆಷಲ್ ಏನಂದರೆ ನಮ್ಗೆ ಗೊತ್ತಿರೋರನ್ನ ಕರೆದಿ ಅವ್ರ ಜೊತೆ ವರ್ಕೌಟ್ ಮಾಡ್ತೀವಿ. ಅದೇ ಇವತ್ತಿನ ಎಪಿಸೋಡ್ ಸ್ಪೆಷಲ್. ಸೊ ಇವತ್ತು ಎಪಿಸೋಡ್ಗೆ ವಿ ಹ್ಯಾವ್ 2 ಸ್ಪೆಷಲ್ ಪೀಪಲ್, ಯಶವಂತ್ ಅಂಡ್ ನಾಚಪ್ಪ. ಸೊ ಹಿಯರ್ ಹೇಳಿ ನಾಚಪ್ಪ, ಹೇಗೆ ಬಂದ್ರಿ? ನಾನು ಮನೆಯಿಂದ ಯಶವಂತ್ ಮನೆಗೆ ಬಂದು ಆಮೇಲೆ ಇಲ್ಲಿಂದ ಬಂದು ಇವತ್ತು ಸಾಟರ್ಡೆ ಬೇರೆ ಫುಲ್ ಟ್ರಾಫಿಕ್ಕು. ಫೈನಲಿ ನಾವು ರೀಚ್ ಆಗ್ತಿದ್ವಿ. ಸೊ ಇವತ್ತು ನೀವು ಏನು ಸ್ಪ್ಲಿಟ್? ಇವತ್ತು ಬಂದ್ಬಿಟ್ಟು ನಂದು ಆ್ಯಕ್ಚುಲಿ ನಾನು ನನ್ನ ಮನೆ ಹತ್ರ ಜಿಮ್ಗೆ ಹೋಗ್ತೀನಿ. ಮಂಡೇ ಬಂದು ನಾನು ತ್ರೀ ಮಸಲ್ ಮಾಡ್ತೀನಿ. ಇವತ್ತು ನಂದು ಏನಂದೆ, ಇನ್ನೊಂದ್ಸಲ ಹೇಳು. Back and biceps. Back and biceps. So, have you ever been to gym? No, this is the first time. Is it first time? You're going to do workout, you know that? Oh no. Okay, it's a surprise element. So what we are going to do is, we are going to do back and biceps for today. ನಾನು actually back and biceps ಒಂದೇ ದಿನ ಮಾಡಲ್ಲ, because Nachappa is doing, I'm doing it. ಯಾಕೆಂದರೆ ಅದು ಸೆಪ್ರೇಟ್ ಆಗಿ ಇರಬಾರ್ದು ಅಂತ. ಸೊ ಇವತ್ತಿನ ಎಪಿಸೋಡಲ್ಲಿ ಬ್ಯಾಕ್ ಆ್ಯಂಡ್ ಬೈಸೆಪ್ಸ್ ನೋಡ್ತೀವಿ. ಆಲ್ಸೋ ವಿ ಹ್ಯಾವ್ ಸಮ್ ಫನ್ ಎಲಿಮೆಂಟ್ಸ್. ನಾವು ಕೆಲವೊಂದು ಎಕ್ಸಸೈಸ್ನ ಬರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಪೇಪರಲ್ಲಿ ಬರಿತೀವಿ ಆ್ಯಂಡ್ ವಿಲ್ ಶಫಲ್ ಇಟ್ ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಟು ಪಿಕ್ ಒನ್. ಓಕೆ, ಆ್ಯಂಡ್ ದೇ ಹ್ಯಾವ್ ಟು ಪರ್ಫಾರ್ಮ್ ದ್ಯಾಟ್ ಪರ್ಟಿಕ್ಯುಲರ್ ಎಕ್ಸಸೈಸ್. ಅದು ಯಾವುದು ಬೇಕಾದರೆ ಇರಲಿ, ಏನು ಬೇಕಾದರೆ ಇರಲಿ, ಅದು ಮಾಡಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ದ ವಾರ್ಮ್ ಅಪ್ ಸೆಷನ್. ಕಾಣಿಸ್ತಿದ್ಯಾ ನಂದು ಜಿಮ್ ಬಾಡಿ? ಕಾಣಿಸ್ತಿದೆ. ಸ್ಟಾರ್ಟಿಂಗಲ್ಲಿ ನಾರ್ಮಲ್ ಆಗಿ ಹೋಲ್ ಬಾಡಿಗೆ ಒಂದು ವಾರ್ಮ್ ಅಪ್ ಕೊಟ್ಬಿಡೋಣ. ಫಾರ್ ಎಕ್ಸಾಂಪಲ್ ರಿಸ್ಟ್ ರೊಟೇಟ್ ಆಗಿರಲಿ, ಆ ಏರಿಯಾದಲ್ಲಿ ಲೈಟಾಗಿ ಒಂಥರ ಒಂದು ಡಿಸ್ಕಂಫರ್ಟ್ ಬರುವಾಗ ನಿಲ್ಲಿಸ್ಬಿಡ್ಬೋದು. ಬಂತು ನನಗೆ ಡಿಸ್ಕಂಫರ್ಟ್. ಅಷ್ಟು ಬೇಗಣ. ಆರ್ಮ್ ರೊಟೇಟ್ ಲೈಕ್ ಶೋಲ್ಡರ್ಸ್ಗೆ ಸ್ವಲ್ಪ ವಾರ್ಮ್ ಅಪ್ ಆಗಿದೆ. ಇವಾಗ ನಾಳೆ ನಾನು ಡೈಲಿ ಜಿಮ್ ಹೋಗ್ಬೇಕಾ? ಹಾಂ, ಹೋಗಿ. ಸಾಕಲ್ವಾ? ಸಾಕು. ಓಕೆ, ನಮಗೆ ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ನಮಗೆ ಸ್ಪೋರ್ಟ್ಸ್ಗೆ ವಾರ್ಮ್ ಅಪ್ ಮಾಡಿಸ್ತಿದ್ದಲ್ಲ, 5 ರೌಂಡ್ಸು ರನ್ ಬಿಟ್ಟಿದ್ರು. ಅದಾದಮೇಲೆ ಎಕ್ಸಸೈಸ್ ನಾರ್ಮಲ್ ಈ ಥರ ವಾರ್ಮ್ ಅಪ್ ಎಕ್ಸಸೈಸ್. ಅದಾದಮೇಲೆ ತಿರ್ಗಾ ಇದೆ ನೀವು ಹೇಳಿದ್ರಲ್ಲ, ಹೈನಿ ಮತ್ತು ಇದು ಸ್ಕ್ವಾಟ್ಸು, ಏನಂತಾರೆ ಅದಕ್ಕೆ, ಹಂಗಂದ್ರೆ ಹಿಂಗಿದ್ರೆ ಹಿಂಗೆ ಕೊಡ್ತೀವಲ್ಲ, ರನ್ನಿಂಗಾ? ನೋ ಸ್ಕ್ವಾಟ್ಸು. ಹಾಂ, ಸ್ಕ್ವಾಟ್. ಓಕೆ, ಯಾವುದಾದ್ರೂ ಡಂಬಲ್ ಎತ್ಕೊಳ್ಳಿ. ನಾನು ಚಿಕ್ಕದೇ ನಂಗೆ ಸಾಕಲ್ವಾ? ಇದು ಏನಂದ್ರೆ ವಾರ್ಮ್ ಅಪ್ಗೆ ಅಗೈನ್ ರೋಸ್ ಇದೆಯಲ್ಲ, ಇದು ಬಂದು ರೋಯಿಂಗ್ ಎಕ್ಸಸೈಸ್ ಅಂತ ಹೇಳ್ತಾರೆ. ಬೆಂಟ್ ಓವರ್ ಎಲ್ಲ ದೊಡ್ಡದೇ ಎತ್ಕೊಂಡ್ರೆ ನನಗೆ ನಮ್ಮ ಬಾಡಿ ಮಸಲ್ ಗ್ರೂಪ್ನ ವಾರ್ಮ್ ಅಪ್ಗೆ. ಅಮ್ಮ ಇನ್ ದ ಕರೆಕ್ಟ್ ಪೊಸಿಷನ್. ಆ್ಯಕ್ಚುಲಿ ಯು ಹ್ಯಾವ್ ಜೆನೆಟಿಕ್ಸ್. ಇಲ್ಲ, ನಿಜ. ಅವ್ರದ್ದು ನೋಡಿ, ಅವ್ರದ್ದು ಮಸಲ್ ಪಾಪ್ ಆಗ್ತಿದೆ. ಇವಾಗ ನಾನು ಸ್ಕಿನ್ನಿ ಆಗಿದ್ರೆ ನನಗೆ ಮಸಲೇ ಇರಲಿಲ್ಲ. ಯುನೋ, ಐ ಡೋಂಟ್ ಹ್ಯಾವ್ ದಟ್ ಸ್ಟ್ರಕ್ಚರ್. ಲೈಕ್ ಇವಾಗ ಹಿಂಗೆ ಮಾಡಿದ್ರೆ ಬರ್ತಿದೆಯಲ್ಲ, ನಿಮ್ಗೆ ನಾರ್ಮಲ್ ಆಗಿ ಹಂಗಿದೆ. ಯು ಡೋಂಟ್ ಈವನ್ ವರ್ಕೌಟ್, ರೈಟ್? ಹಾಂ, ಬಿಕಾಸ್ ನಿಮ್ಮ ಡ್ಯಾಡ್ ಜೆನೆಟಿಕ್ಸ್ ಇರುತ್ತೆ, ಇಲ್ಲಾಂದ್ರೆ ನಿಮ್ಮ ತಾತ ಅವ್ರದ್ದು ಜೆನೆಟಿಕ್ಸ್ ಇರುತ್ತೆ. ನನಗೆ ಸಾಕಪ್ಪ. ನಾವು ಪ್ರೀ ವರ್ಕೌಟ್ ತೊಗೊಳಕ್ಕೆ ಮರ್ತೋಗಿದ್ವಿ. ನೀವು ಪ್ರೀ ವರ್ಕೌಟ್ ತೊಗೊಂಡಿಲ್ಲಲ್ಲ ಇಲ್ಲಿ ತನಕ? ಫೈನ್, ಐ ವಿಲ್ ಟೇಕ್ ದಟ್. ಇಲ್ಲಿ ತನಕ ಪ್ರೀ ವರ್ಕೌಟ್ ತೊಗೊಂಡಿಲ್ಲ? ಇಲ್ಲ, ಚಾನ್ಸೇ ಇಲ್ಲ. ದೆನ್ ಇಟ್ ಈಸ್ ಗೋಯಿಂಗ್ ಟು ಬಿ ಫನ್. ಓಕೆ, ನಾನು ಮರ್ತೇ ಹೋಗ್ಬಿಟ್ಟು ಕೆಲವೊಂದು ದಿನ ಹಂಗೆ ಜಿಮ್ಮಿಗೆ ಬಂದಾದ್ಮೇಲೆ ನೆನಪು ಬರುತ್ತೆ ನಾನು ಪ್ರೀ ವರ್ಕೌಟ್ ತೊಗೊಂಡಿಲ್ಲ ಅಂತ. ಪ್ರೀ ವರ್ಕೌಟ್ ಏನೂ ಇಲ್ಲ, ಇಟ್ ಗಿವ್ಸ್ ಯು ಸಮ್ ಎನರ್ಜಿ. ಕೆಫೈನ್ ಜಾಸ್ತಿ ಇರುತ್ತೆ. ಹಾಂ, ಕುಡಿತೀನಿ. ಹೌದಾ? ಸರಿ, ಇದರಲ್ಲಿ ನಿಮ್ಗೆ ಹಾಕ್ತೀನಿ. ಚಿಕ್ಕ ಮಗು ಬಾಯಿ ಇಟ್ಬಿಟ್ಟು ಕುಡಿಯೋಕ್ಕೆ ಹಾಫ್ ಸ್ಕೂಪ್ ಹಾಕಿದ್ದೀನಿ. ಯಾಕೆಂದರೆ ಫಸ್ಟ್ ಟೈಮ್ ಅಲ್ಲ ನಿಮ್ಮದು. ನಂಗೆ ಬೇಡ, ನಿದ್ದೆ ಬರೋಲ್ಲ ನೈಟು, ಅದಕ್ಕೆ. ನಿಮ್ಗೆ ಬೇಡವಾ? ನಾನೇನು ಜಿಮ್ ಹಾಫ್ ಕುಡಿದು ಬಿಡಿಲ್ಲ ಅದು. ಬೇಡ ಶೇಕ್ ಮಾಡಿ. ನಾನು ಆಮೇಲೆ ನೈಟು ಪಾರ್ಟಿಗೆಲ್ಲ ಹೋಗ್ಬಾನು. ಪಾರ್ಟಿ? ಓ, ಪಾರ್ಟಿ. ಸೊ ಇವಾಗ ನೀವು ಕುಡಿದಿದ್ದೀರಲ್ಲ, ಲೆಟ್ಸ್ ಸಿ ಯುವರ್ ಎನರ್ಜಿ. ಪ್ಲೀಸ್ ಡೋಂಟ್ ಡೂ. ಪ್ರೀ ವರ್ಕೌಟ್ ಜಾಸ್ತಿ ಕುಡಿಬೇಡ್ರಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಪ್ರೀ ವರ್ಕೌಟ್ ಬಂದು ಹೈಲಿ ಅಡಿಕ್ಟಿವ್. ನಾನು ಯಾಕೆ ಕುಡಿತೀನಿ ಅಂದರೆ, ನಾನು ದಿನ ಕುಡಿಯಲ್ಲ,
ಇವತ್ತು ನಿನ್ನೆ ನಾನು ಸರಿಯಾಗಿ ಮಲಗಿಲ್ಲ ಬಿಕಾಸ್ ನಾವು ಇದು ಶೂಟ್ ಮಾಡಬೇಕು ಅಂತ. ಐ ಸ್ಲೆಪ್ಟ್ ಆಲ್ಮೋಸ್ಟ್ ಫಾರ್ 6 hours 30 minutes ಅರೌಂಡ್ ಅಷ್ಟೇ. ಸೊ ಫಸ್ಟ್ ಎಕ್ಸಸೈಸ್ ಯಾವುದು ತೋರಿಸ್ತೀನಿ ಬಟ್ ನಂಗೆ ನೇಮ್ ಗೊತ್ತಿಲ್ಲ. ಡ್ರೈವ್ ಮಾಡೋದು. ಓಕೆ, ರೋಯಿಂಗ್, ಸೀಟೆಡ್ ರೋಯಿಂಗ್. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಡೂ pull downs. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಡೂ ಫುಲ್ ಡೌನ್ಸ್. ಇದೆಷ್ಟು ಬರ್ತೈತೆ ಇವಾಗ ಬರ್ತಾ ಇಲ್ಲ, ಇವಾಗ ಬರ್ತದೆ. ಅದು ಬೈಸೆಪ್ಸ್ ಇಲ್ಲ ಬ್ರೋ, ಅದು ಫೋರ್ ಆರ್ಮ್ಸ್. ಇದಕ್ಕೆ ಅವರು ಫೀಚರ್ ಮಾಡ್ತಾವ್ರೆ. ನಾವು ಇವಾಗ ವಾರ್ಮ್ ಅಪ್ ಸೆಟ್ ಮಾಡ್ತೀವಿ. ಐ ಜಸ್ಟ್ ವಾರ್ಮ್ ಅಪ್. ಇವತ್ತು ಆಕ್ಚುಲಿ ನಾನು ಚೆಸ್ಟ್ ಮಾಡೋಣ ಅಂತ ಬಂದೆ, ಬಟ್ ನಾಚಪ್ಪ ಬ್ಯಾಕ್ ಅಂತ ಹೇಳುವಾಗ ಓಕೆ. ಸೊ ಸ್ಕ್ಯಾಪುಲಾ ರಿಟ್ರಾಕ್ಟ್ ಮಾಡ್ಕೊಳ್ಳಿ, ಫುಲ್ ಮಾಡಿ ನಿಧಾನಕ್ಕೆ ಬಿಡಬೇಕು. ಇದು ವಾರ್ಮ್ ಅಪ್ ಸೆಟ್ ನಂದು. ಬಟ್ ಎಷ್ಟು ಕೆಜಿ ಇದೆ? 40 ಇದೆ ಅದು. ಹಾಂ, ಐ ಕ್ಯಾನ್ ಪುಲ್ ಐ ಗೆಸ್. ಟ್ರೈನಾ? ಆದ್ರೂ ನಾಚಪ್ಪ ನಿನ್ಗೆ ಯಾಕೆ ಬೇಕಿದೆಲ್ಲ? ಇರಿ ಇರಿ ಇರಿ, ಇವಾಗ ಇದು ನೀವು ಇಳಿತೀರಲ್ಲ, ರೀಟ್ರ್ಯಾಕ್ ಮಾಡಿ ಶೋಲ್ಡ್ರು. ಹಾಂ, ಇದನ್ನ ಸ್ಟ್ರಗ್ ಮಾಡಬಾರ್ದು, ಹಿಂಗೆ ಬಿಡಿ. ಲೈಕ್ ಇವಾಗ ಹಿಂಗಿರಬಾರ್ದು, ಹಿಂಗಿರಬೇಕು, ಹಿಂಗೆ. ಹಾಂ, ಲೂಸ್ ಇಟ್, ರಿಟ್ರ್ಯಾಕ್ಟ್, ನಾವು ಗೋ ಅಪ್. ಇವಾಗ ಫುಲ್ ಫೋರ್ಸಲ್ಲಿ ಪುಲ್ ಮಾಡಿ. ಹಾಂ, ಇವಾಗ ಮೇಲ್ ಬರುವಾಗ ನಿಧಾನಕ್ಕೆ ಬಿಡಬೇಕು. ಇದೇ ಎಲ್ಬೋ ಲಾಕ್ಡ್ ಇನ್ ಮಾಡಬೇಕು. ತಂಬ್ ಅಪ್ ಮಾಡಿ, ತಂಬ್ ಅಪ್, ತಂಬು. ಹಾಂ, ತಂಬಪ್ ಅಂದ್ರೆ ಕಾಂಗ್ರೆಸ್ ಸಿಂಬಲ್ ತೋರಿಸ್ತವ್ರು. ಯಾರು? ತಂಬಪ್ ಅಂದೆ ಹಿಂಗಂತ. ಓಕೆ, ಇವಾಗ ಹಿಂಗಿರಬಾರ್ದು. ಓಕೆನಾ? ನಾವು ಫುಲ್ ಫೋರ್ಸ್ ಆಗಿ ಇಲ್ಲಿರಿ. ಹಾಂ, ಬಿಡಿ, ಇಲ್ಲಿ ಅಷ್ಟು ಬಿಡಬೇಡ್ರಿ, ಅಷ್ಟು ಮೇಲಕ್ಕಿಲ್ಲ. ಹಾಂ, ಅಲ್ಲೇ ಸ್ಟಾಪ್ ಮಾಡಿ. ಹಾಂ, ಸ್ಟಾಪ್ ಮಾಡಿ, ಇಲ್ಲಿರಿ. ಯೂಸ್ ಹಾಕು ಅಷ್ಟೇ. 20 kg ಎಳೆಯಕ್ಕೆ ಓಕೆ ಅಂತ ಬುಕ್ತಾ ಇದ್ದಾನೆ. ಇವಾಗ ನಾನು ಒಂದು ಸೆಟ್ ಮಾಡಿ ತೋರಿಸ್ತೀನಿ. ನಾನು ಒಂದು ಟ್ರೈ ಮಾಡಲಾ? ನೀವು ಮಾಡ್ತೀರಾ? ಮಾಡಿ. ಇಟ್ಸ್ ಮೈ ಟರ್ನ್ ನೌ. ಓಕೆ, 15. ಅಷ್ಟು ಬೇಡ, ಸ್ವಲ್ಪ ಜಾಸ್ತಿ ಹಾಕಿ. ಎಷ್ಟು ಹಾಕಿ ಗೊತ್ತಾ? 25 ಇಸ್ ಫೈನ್. ನೀವು ಇಟ್ಕೋಬೇಕು, ಹಂಗೆಲ್ಲ ಬಿಟ್ಬಿಡ್ಬೇಡಿ. ಹೌದು, ಇವಾಗ ನೀವು ಫುಲ್ ಬಿಟ್ಬಿಟ್ರೆ ಹಿಂಗಿದ್ದೀರಾ ಅನ್ಕೊಳ್ಳಿ, ಫುಲ್ ಬಿಡ್ತಾ ಇದ್ದೀರಾ ಅಂದ್ರೆ ಇದು ಹೋಗ್ಬಿಡುತ್ತೆ. ಮತ್ತೆ ನೀವು ಎಲ್ಲಿಂದ ಇಲ್ಲಿತೀರಾ. ಸೊ ಇದು ನಿಮ್ಗೆ ಪಾಪಪ್ ಆಗಿ ದೊಡ್ಡದಾಗಿ ಊದ್ಕೊಂಡ್ಬಿಡುತ್ತೆ. ಇದು ಆಕ್ಚುಲಿ ಇಲ್ಲಿ ಪಂಪ್ ಆಗ್ಬಿಡುತ್ತೆ. ಸೊ ಪಂಪ್ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಇದನ್ನ ಹಿಂಗೆ ಬಿಟ್ಟು ಇಲ್ಲೇ ಲಾಕ್ ಮಾಡಿ, ಮತ್ತೆ ಇಲ್ಲಿ ಇದು ಫುಲ್ ಟೆನ್ಷನ್ ಇಲ್ಲಿಗೆ ಹೋಗುತ್ತೆ. ಓಕೆನಾ? ಇಲ್ಲಿಗೆ ಹೋಗಲ್ಲ ಟೆನ್ಷನ್. ಎದಲ್ಬೇಕು. ಇಷ್ಟ ಹೋಗ್ಬೇಕಾ? ಇಲ್ಲ ಇಲ್ಲಿದೆ. ಇಲ್ಲ, ಅಲ್ಲಿಡಿ. ಇದನ್ನ ಒಳಗಿಡ್ಬೇಕು. ಸ್ವಲ್ಪ ಹಿಂದೆ ಬನ್ನಿ. ಮತ್ಲಬ್ ಇದೆಯಾ? he has literally great genetics. Look at his shoulders. ನಿಮ್ಮ ಜೆನೆಟಿಕ್ಸ್ ಚೆನ್ನಾಗಿದೆ ಯಶವಂತ್. ಯು ಶುಡ್ ಗೋ ಟು ಜಿಮ್. ಹಂಗಿಲ್ಲ, ಫ್ಲೇರ್ ಡೋಂಟ್ ಫ್ಲೇರ್ ಔಟ್. ಇನ್ಸೈಡ್ ಇಟ್ ಶುಡ್ ಬಿ. ಇವಾಗ ಇಲ್ಲಿರಿ. ಬಿಡಿ, ಇಲ್ಲಿರಿ. ಸ್ವಲ್ಪ ಜಾಸ್ತಿ ವೆಯ್ಟ್ ಹಾಕಿ. ಜಾಸ್ತಿ ವೆಯ್ಟಾ? ಹಾಕಿ ಸ್ವಲ್ಪ ಜಾಸ್ತಿ. ಬಿಡಿ. ಇಲ್ಲ, ಈಸಿಯಾಗಿ ಇಳಿತಿದ್ದಾರೆ ಅವರು. ಜಾಸ್ತಿ ಬರಲ್ಲ. He is great genetics. Let's see 30. ಇದು ಸ್ವಲ್ಪ ಜಾರ್ತಾ ಇದೆ. ಹಿಂಗೆ ಸೌಂಡ್ ಬರ್ತಾ ಇದೆ. ಹೆಂಗೆ ಹೇಳಿ? ಇಲ್ಲಿರಿ. ಅಷ್ಟೇ, ಅಷ್ಟು ಒಳಗಿಲ್ಲ. ಸರಿ ಇದೆಯಾ? ಬಿಡಿ, ಇಲ್ಲಿರಿ. ಅದು ಇನ್ನು ಸ್ವಲ್ಪ ಜಾಸ್ತಿ ಹಾಕೋದು. ಸಾಕಲ್ವಾ? ಜಾಸ್ತಿ ಬಂದಿದೆ ನೋಡಿ. ಸಾಕಾಯ್ತು. ಇಲ್ಲ, ನಿಮ್ದು ಆಕ್ಚುಲಿ ಯು ಹ್ಯಾವ್ ಗ್ರೇಟ್ ಜೆನೆಟಿಕ್ಸ್. ಅದು ನಾನು ವರ್ಕೌಟ್ ಮಾಡಿ ಫಸ್ಟ್ ಹಾಕಿ ವರ್ಕೌಟ್ ಮಾಡಿ ಅವ್ರಿಗೆ ನಾರ್ಮಲ್ ಆಗಿ ಶೋಲ್ಡರ್ ಸ್ಟ್ರೈಯೇಷನ್ಸ್ ತರ ಕಾಣ್ತಿದೆ ಅವ್ರಿಗೆ. ಇರಿ, ನಾನು ಲಿಫ್ಟಿಂಗ್ ಸ್ಟ್ಯಾಪ್ ಎತ್ಕೊಂಡ್ಬರ್ತೀನಿ. ಥ್ಯಾಂಕ್ ಯು. ಓಕೆ, ಇವಾಗ ಇದು ಕಾನ್ಸೆಂಟ್ರಿಕ್, ಇದು ಎಸೆಂಟ್ರಿಕ್. ಪ್ಲೀಸ್ ಹೋಲ್ಡ್. ಲುಕ್ ಅಟ್ ಮೈ ಎಲ್ಬೋಸ್. ನಾನು ಹೆಂಗೆ ಇಳಿತೀನಿ ಅಂದ್ರೆ
ಐ ಆಮ್ ನಾಟ್ ಗೋಯಿಂಗ್ ಟು ಪುಲ್ ಫ್ರಮ್ ಹಿಯರ್. ನನ್ನ ಇದರಿಂದ ಹ್ಯಾಂಡಿಂದ ಪುಲ್ ಮಾಡಲ್ಲ, ನನ್ನ ಫಿಂಗರ್ಸ್ ಇದೆ ಯಾವುದು ಯೂಸ್ ಮಾಡಲ್ಲ. ಐ ಯೂಸ್ ನಾನು ಏನು ಮಾಡ್ತೀನಿ ಅಂದರೆ ಥಿಂಕ್ ಮಾಡ್ತೀನಿ ಅಂದರೆ ನನ್ನ ಎಲ್ಬೋ ಕೆಳಗೆ ಹೋಗಬೇಕು ಅಷ್ಟೇ. ಇವಾಗ ಆ ಥರ ಇದು ಹೆಂಗೆ ಹೋಗುತ್ತೆ ಅಂದರೆ ಟಿಲ್ ಐ ಫೇಲ್ ಅನ್ನೋ ಅಷ್ಟರಲ್ಲಿ ಹೋಗುತ್ತೆ. ಸೊ ಮೋಸ್ಟ್ಲಿ ನಾನು 4 ಸೆಟ್ ಮಾಡ್ತೀನಿ. ಕಂಬೌಟ್ ಹಾಂ, ಇವಾಗ ಅಮೇಝಿಂಗ್ ಇಲ್ಲಿ ನಿಧಾನಕ್ಕೆ ಬಿಡಿ, ಬೇಗ ಇಲ್ಲಿರಿ, ನಿಧಾನಕ್ಕೆ ಯು ಶುಡ್ ಕಂಟ್ರೋಲ್ ದ ವೆಯ್ಟ್ ಅನ್ನೋ ಥರ. ಒನ್ಸ್ ಮುಗೀತಾ? ಬಿಡಿ ಬಿಡುವಾಗ ಸ್ಲೋ ಅಷ್ಟೇ. ಇದೇ ಫೇಲಿಯರ್. ನನ್ನ ಕೈಲಿ ಫುಲ್ ಮಾಡೋಕ್ಕೆ ಆಗಲ್ಲ ಅನ್ನುವಾಗನೇ ಫೇಲಿಯರ್. ಓಕೆ, ನೆಕ್ಸ್ಟು ನಾವು ರೋಯಿಂಗ್ ಮಾಡ್ತೀವಿ. ನೀವು ಹೇಳಿದ್ರಲ್ಲ ಅದು ಓಕೆ. ಫುಲ್ ಇಳಿತೀವಿ, ಇಲ್ಲಿ ಹೊಟ್ಟೆ ಹತ್ರ ನಿಧಾನಕ್ಕೆ ಬಿಡ್ತೀವಿ. ಇದರಲ್ಲೂ ಸೇಮ್ ನಮ್ಮ ಎಲ್ಬೋಸ್ ಐತಲ್ಲ, ನಮ್ಮ ಎಲ್ಬೋಸ್ ನಮ್ಮ ಹಿಪ್ ಹತ್ರ ಕರ್ಕೊಂಬರ್ಬೇಕು, ಇದರಿಂದ ಪುಲ್ ಮಾಡಬಾರ್ದು. ಆವಾಗ ಎಕ್ಸಾಕ್ಟಾಗಿ ನಿಮಗೆ ಅಲ್ಲಿಗೆ ಹೋಗುತ್ತೆ. ಇವಾಗ ನೀವು ಒಂದು ಸೆಟ್ ಮಾಡಿ, ಯಾಕೆಂದರೆ ನಾನು ಲಾಸ್ಟ್ ಮುಗಿಸ್ತೇನೆ, ನೀವು ತುಂಬ ರೆಸ್ಟ್ ತೊಗೊಂಡಿರ್ತೀರ. ಹಾಂ, ನಾವು ಫುಲ್ ಸ್ಲೋಲಿ ತಂಬ ಔಟ್ ಮಾಡಬೇಕು. ಹಾಂ, ಅಮೇಝಿಂಗ್ ಫಾರ್ಮ್. ಸ್ಲೋಲಿ ಇದು ಆ್ಯಕ್ಚುಲಿ ತುಂಬ ಕಡಿಮೆ ವೆಯ್ಟ್ ಇದೆ ಅನ್ಸುತ್ತೆ. ನಾನು ಮಾಡೋಣ. ಓಕೆ ಫೈನ್, ನಿಮ್ಮದು ವಾರ್ಮ್ ಅಪ್ ಸೆಟ್ ಆಗುತ್ತೆ ಬಿಡಿ. ನೀವು ಮಾಡ್ತೀರಾ? ಮಾಡಿ ನೋಡೋಣ. ಸ್ವಲ್ಪ ಜಾಸ್ತಿ ಆಗ್ತೀವಿ, ಹೆಂಗೆ ಮಾಡ್ಬೇಕು? ಇಲ್ಲ, ಇದು ಇಷ್ಟೇ ಇರಲಿ ಸ್ಟಾರ್ಟಿಂಗಲ್ಲಿ ಇಷ್ಟೇ ಇರಲಿ, ಇಲ್ಲಾಂದರೆ ಇಂಜೂರಿ ಆಗೋಗ್ಬಿಡುತ್ತೆ. ಹಾಂ, ಲೈಕ್ ವೆನ್ ಯು ಆರ್ ಲೀವಿಂಗ್ ಇಟ್, ಗೋ ಇನ್ ಫ್ರಂಟ್. ಲೈಕ್ ನಿಮ್ಮ ಲ್ಯಾಟ್ ಇದೆ ಅಲ್ಲ, ಇದನ್ನು ಮುಂದೆ ಬಿಟ್ಟು ಇಲ್ಲಿವಾಗ ಹಿಂಗೆ ಇಲ್ಲಿರಿ, ಇಲ್ಲಿವಾಗ ಹಿಂದೆ ಬರಬೇಕು, ಅಷ್ಟು ಹಿಂದೆಲ್ಲ ಏನೋ ಅಲ್ಲಿ ಇಷ್ಟೇ. ಓಕೆ, ಇವಾಗ ಮುಂದೆ ಹೋಗಿ ಲೀವ್ ದಿಸ್. ನೀನು ಇನ್ನು ಹಿಂದೆ ಬರಬೇಕು, ನಿಮ್ದು ಹ್ಯಾಂಡ್ಸ್ ತುಂಬ ಲಾಂಗ್ ಇದೆ. ಹೆಸರಿದೆಯಾ? ಹಾಂ, ಯು ಶುಡ್ ಜಾಯಿನ್ ಜಿಮ್. ಏನಂತ ಬರಬೇಕು ಸೌಂಡ್? ಸಾಕು. ಸೊ ಇದು ನನ್ನ ಫಸ್ಟ್ ಸೆಟ್. Two more. That is what failure is. ನಾನು ಒಂದು ಟ್ರೈ ಮಾಡಲೇ ಇದ್ರಲ್ಲಿ. Guys, I don't recommend any beginner to lift 90 kgs This is only for on the first day itself. ಸುಮ್ಮನೆ Just because you have. ಬಿಡುವಾಗ look, he is actually pulling it. ನಾನು ಹೇಳಿಲ್ವಾ? That is what genetic is. $85. 90. ಬರಲ್ಲ. ಶೋರ್. ಎದ್ದೇಳ್ಬೇಕು ನೀನು, ಅವಾಗ ಬರುತ್ತೆ. No, he is also pulling it. ಫುಲ್ ಮಾಡ್ಬೋದು. ಜಿಮ್ ಸ್ಟಾರ್ಟ್ ಮಾಡುವಾಗ ನಮಗೆ ವೆಯ್ಟ್ ಜಾಸ್ತಿ ಪುಲ್ ಮಾಡಬೇಕು. ಎಂತ ವೆಯ್ಟ್ ಅಲ್ಲ. ಐ ಕ್ಯಾನ್ ಪುಲ್ ಆರಾಮ್ಸೆ 5 to 6, ಬಟ್ ಬೇಡ ಸುಮ್ಮನೆ ಯಾಕೆ ಇಂಜುರಿ ನಿಮಗೆ. ದಟ್ ಅಗ್ರೆಷನ್ ನೀಡೆಡ್ ಇನ್ ಲೈಫ್. ಹಾಂ, ಈ ಅಗ್ರೆಷನ್ ಇದೆಲ್ಲ, ಐ ಲೈಕ್ ಇಟ್ ವೆರಿ ಮಚ್. ಯಾಕೆಂದರೆ ನಾರ್ಮಲ್ ಲೈಫಲ್ಲಿ ಯಾರಿಗೂ ಅಷ್ಟು ಅಗ್ರೆಷನ್ ಇರಲ್ಲ. ಹೌದು. ಬಿಡುವಾಗ ನಿಧಾನಕ್ಕೆ ಬಿಡಿ. ಹಾಂ, ಗುಡ್ ಜಾಬ್. ಆ್ಯಕ್ಚುಲಿ ಫ್ರೆಂಡ್ಸ್, ನನಗೆ ಜಿಮ್ಗೆ ಹೋಗೋ ಯಾವುದು ಮೋಟಿವೇಶನ್ ಇರಲಿಲ್ಲ. ಈ ಬ್ರೋನೇ ಆಫೀಸಲ್ಲಿ ಜಿಮ್ಗೆ ಹೋಗಿ ನಾನು ಹಂಗೆ ಹೋದೆ, ಯಾಕಂದರೆ ನಂಗೆ ಟೈಮಿಂಗ್ ಸಿಗಲಿಲ್ಲ. ಆ್ಯಕ್ಚುಲಿ ಆಲ್ಮೋಸ್ಟ್ 2 months ಬ್ರೋ, ಜಾನಿಂದ ಅಲ್ಲ
ಜಾನಿಂದ ಬ್ರೋ ನಾನು ಜಿಮ್ಗೆ ಹೋಗ್ತೀನಿ, ಖಂಡಿತ ಹೋಗ್ತೀನಿ, ಪ್ಲಾನ್ ಮಾಡ್ತಿದ್ದೀನಿ. ನಾನು ಯಾವಾಗ ದಿನ ಕೇಳ್ತಿರ್ತೀನಿ, ಇಲ್ಲ ದಿನ ಬಂದ್ರ ಜಿಮ್ ಹೋದ್ರ. ನಾವು ಐ ಆಮ್ ಗೆಟಿಂಗ್ ಅಗ್ರೆಷನ್ ಹೋಗ್ಬೇಕು ಅಂತ. 1 ವೀಕ್ ಹೋಗ್ಬಿಟ್ಟು ನನಗೆ ನೈಟ್ ಶಿಫ್ಟ್ ಅಲ್ಲಿ ಏನೋ ಸೆಟ್ ಆಗಲಿಲ್ಲ. ಆಮೇಲೆ ಈ ಬ್ರೋನ ನೋಡಿ ನಾನು ಹೋಗ್ಲೇಬೇಕು ಅಂದ್ಕೊಂಡು ಮಾರ್ನಿಂಗ್ ಹೋಗಿ ಇವಾಗ ನಾನು ಜಿಮ್ಗೆ ಹೋಗಿಲ್ಲ ಅಂದರೆ ನನಗೆ ಇದ್ದೇನೆ ಬರಲ್ಲ. ಸೊ ನಾನು ದಿನ ಕೇಳ್ತಿದ್ದೆ ಇವ್ರ ಹತ್ರ, ಜಿಮ್ಗೆ ಹೋದ್ರ ಅಂತ. 1 ವೀಕ್ ಹೋದ್ರು ಅನ್ಸುತ್ತೆ. ಅದಾದ್ಮೇಲೆ ಅವರು ಏನು ಕರೆಕ್ಟಾಗಿ ಮಾಡಿಲ್ಲ, ಬೇರೆ ವಿಷಯ. ನನಗೆ ಇವಾಗ ಹೋಗ್ಬೇಕು ಅಂತ ಫೀಲ್ ಆಗ್ತಿದೆ. ಬಟ್ ನನಗೆ ಈ ತರ ಮೋಟಿವೇಟ್ ಮಾಡೋರು ಒಬ್ರು ಇದ್ದಾರೆ. ಐ ಪ್ರಾಮಿಸ್ ಯು, ಇಫ್ ಯು ಗೋ ಟು ಜಿಮ್ ಫಾರ್ ನೆಕ್ಸ್ಟ್ 6 months, ಓಕೆ, ನೆಕ್ಸ್ಟ್ 6 months ಸ್ವಲ್ಪ ಮಿಸ್ಟೇಕ್ ಮಾಡಿ ಕಲಿತೀರಾ. ಬಟ್ 6 months ಆದ್ಮೇಲೆ ಯು ವೋಂಟ್ ಲುಕ್ ಲೈಕ್ ದ ಸೇಮ್ ಯು ಲುಕ್ ಲೈಕ್ ನಾವು ಇವಾಗ ಹೇಗೆ ಕಾಣ್ತಿದ್ದೀರೋ ಅದೇ ತರ ಕಾಣಲ್ಲ ನೀವು. ಯು ವಿಲ್ ಬಿ ಬೆಟರ್ಡ್. ದ ಮೇನ್ ಥಿಂಗ್ ಇಸ್ ಸೆಲ್ಫ್ ಲವ್. ಇಲ್ಲ, ನಾವು ಎಷ್ಟು ಸೆಲ್ಫ್ ಲವ್ ಕೊಡ್ತೀವಿ. ಮೋಸ್ಟ್ ಆಫ್ ದ ಲೈಕ್ ಡಿಪ್ರೆಸ್ಡ್ ಪೀಪಲ್ ಆರ್ ಮೆನ್ ಅಲ್ಲ. ವೆನ್ ಯು ಕಮ್ ಟು ಜಿಮ್ you won't even get any kind of depression, which is a really great thing. So what is stopping us? ನನಗೆ ಅದೇ ಡೌಟ್. ಸೊ ಇವರಿಗೆ ನಾನು ಅಷ್ಟು ಕೇಳ್ತಿದ್ದೆ. ಅದಾದ್ಮೇಲೆ everyone has excuses, right? Everyone can't manage to go to gym. But if you are making time for it, even 30 minutes is enough. If you are doing it disciplined enough, like ಪ್ರತಿ ಒಂದು ದಿನ ಸ್ಯಾಟರ್ಡೆ ಸಂಡೇ ಮಾತ್ರ ಆಫ್ ತಗೊಂಡು, ಇಲ್ಲಾಂದ್ರೆ ಯಾವುದಾದ್ರೂ ಒಂದಿನ ರೆಸ್ಟ್ ತಗೊಂಡು ಮಾಡ್ತಿದ್ದೀರಾ ಅಂದ್ರೆ ಗ್ರೇಟ್. Even if it is 30 minutes, I'm telling you. So ಇನ್ನೊಂದು ವಿಷಯ ಏನು ಹೇಳ್ಬೇಕಂದ್ರೆ, ನಾನು ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಫುಲ್ ವೀಕ್ ಇದ್ದೆ. ಇದಕ್ಕಿಂತ ವೀಕ್ ಇದ್ದೆ, 47-48 ಇದ್ದೆ. ಆಮೇಲೆ ಜಿಮ್ಗೆ ಹೋಗಿ 1 month ನಾನು 54.800 ಆಗಿದ್ದೀನಿ ಇವಾಗ. ನಾನು ಬ್ಯಾಂಗ್ಳೂರ್ ಬರೋಕ್ಕಿಂತ ಮುಂಚೆ ಐ ಲಿಟ್ರಲಿ 48 ಇದೆ ಅನ್ಸುತ್ತೆ. ಇವಾಗ 66. ಆಮೇಲೆ ಇವ್ರ ಹತ್ರ ನಾನು ಕೇಳ್ತಿದ್ದೆಲ್ಲ, ದಿನ ಜಿಮ್ಗೆ ಹೋಗ್ತೀರಾ ಅಂತ. ಅದಾದ್ಮೇಲೆ ಐ ಡೋಂಟ್ ನೋ ವಾಟ್ ಗೆಟ್ ಇನ್ ಟು ಹಿಮ್. But one day he decided that okay, let's break it up. Okay, ಹೋಗ್ತೀವಿ, ಮುರಿದಾಗ್ತೀವಿ ಅಂತ ಅವರು ಎಂಟರ್ ಮಾಡಿದ್ರು. ಕಂಟಿನ್ಯೂಸ್ಲಿ ಆಲ್ಮೋಸ್ಟ್ ಎಷ್ಟು 2 months ಅನ್ಸುತ್ತೆ, 2 to 2.5 months ಆಯ್ತು. ಗ್ರೇಟ್ ಜಾಬ್. The main thing is ನನ್ನ ಪ್ರಕಾರ ಇಲ್ಲ main thing is ಆ 3 months ಇದೆಲ್ಲ, if you cross the 3 months, no one can stop you. ಯಾಕೆಂದ್ರೆ ನೀವೇ ನಿಮ್ಗೆ ಬಂದು ಎಕ್ಸ್ಕ್ಯೂಸ್ ಕೊಡಲ್ಲ, ಸಾಕಪ್ಪ ಅಂತ ಎಕ್ಸ್ಕ್ಯೂಸ್ ಕೊಡಲ್ಲ. ಯಾಕೆಂದ್ರೆ ಆ 3 months ಕ್ಯಾನ್ ಚೇಂಜ್ ಎನಿಥಿಂಗ್. ಯು ವಿಲ್ ಸಿ ದಟ್ ನ್ಯೂ ಬಿ ಗೈನ್ಸ್. ಚಿಕ್ಕದಾಗಿ ಪಂಪ್ ಬರೋದು ಇಲ್ಲ ಇದೆ. ಮುಂಚೆ ಏನು ಇರಲಿಲ್ಲ. ಲುಕ್ ಅಟ್ ಯುವರ್ ಬೈಸೆಪ್ಸ್, ಯು ಹ್ಯಾವ್ ಗುಡ್ ಬೈಸೆಪ್ಸ್. ಇವಾಗ ಯು ಹ್ಯಾವ್ ಗುಡ್ ಬೈಸೆಪ್ಸ್. ಸೊ ಅದೇ ಒನ್ಸ್ ಯು ಸ್ಟಾರ್ಟ್ ಟು ಸಿ ದಟ್ ಹಿಮಾಲಯನ್ ವ್ಯೂ, ನೀವು ದಿನ ನೋಡ್ಬೇಕು ಅಂತ ನಿಮ್ಗೆ ಆಸೆ ಬರುತ್ತೆ ಅಲ್ವಾ? See, ನಾನು ಒಂದೇ ಹೇಳ್ತೀನಿ, if a place can give you a better feel, ನೀವು ಆ ಜಾಗಕ್ಕೆ ಹೋಗಲ್ವಾ? ಹೋಗ್ತೀವಿ ಆಬ್ವಿಯಸ್ಲಿ, ಅಷ್ಟೇ. ನಾನು ಎಲ್ಲಿ ಹೋಗ್ಬೇಕು, ಇವನು ಹೋಗ್ತಾ ಇರ್ತಾನೆ. ಅಂಡ್ ಇನ್ನೊಂದು ನಂದೊಂದು ಸ್ಟಾರ್ಟ್ಅಪ್ ಯೂಟ್ಯೂಬ್ ಚಾನಲ್ ಇದೆ, ಗೈಸ್, ಕಾಲ್ ಆಫ್ ಕರ್ನಾಡು ಅಂತ ನಮ್ಮ ನಾಚಪ್ಪದು ಒಂದು ವ್ಲಾಗ್ ಚಾನಲ್ ಇದೆ. ಸೇಮ್ ನಮ್ಮ ಥರನೇ ನಮ್ದು ಜಿಮ್ ವ್ಲಾಗ್ಸ್ ಬರುತ್ತೆ, ಅವ್ರದ್ದು ಮೋಸ್ಟ್ಲಿ ಟ್ರಾವೆಲ್ ವ್ಲಾಗ್ಸ್ ಬರುತ್ತೆ. pretty soon he is going to upload gym vlogs as well, I guess. ಯಾಕಂದ್ರೆ ಈ ವ್ಲಾಗ್ ನೋಡಿ ಪಕ್ಕಾ ಇನ್ಸ್ಪೈರ್ ಆಗಿರುತ್ತೆ. ಸೊ ಅವರು ಯಶವಂತನ ಕರ್ಕೊಂಡು ಹೋಗಿ ಏನಾದ್ರು ಮಾಡಿಸ್ಬೋದು. ಸೊ ಅವ್ರದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ಇಂಪಾರ್ಟೆಂಟ್ ಥಿಂಗ್ ಇಸ್ ವೆನ್ ಎವರ್ ಯು ಡೂ ವರ್ಕ್ಔಟ್ಸ್, ಯು ಹ್ಯಾವ್ ಟು ಗೆಟ್ ದ ಥಿಂಗ್ಸ್ ಬ್ಯಾಕ್ ಟು ದ ಪ್ಲೇಸ್ ವೇರ್ ಇಟ್ ಕೇಮ್ ಫ್ರಮ್. ಅದು 20 kg. this is on 20 kg. ನಾವು ವಿ ಆರ್ ಗೋಯಿಂಗ್ ನೆಕ್ಸ್ಟ್ ಬೈಸೆಪ್ಸ್ ಮಾಡಕ್ಕೆ ಹೋಗ್ತಿದ್ದೀವಿ. ಅದೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ. I'm not spoiling the YouTube video. Harshad bro, na please follow ಮಾಡಿ ಎಲ್ಲರೂ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಅಂದ್ರೆ ಓಕೆ, ಇನ್ ಯುವರ್ ಗ್ಯಾಂಗ್ ಹೂ ಹ್ಯಾಸ್ ದ ಮೋಸ್ಟ್ ಫನ್ನಿಯಸ್ಟ್ ಲಾಫ್? ನಾಚಪ್ಪ. ಇವಾಗ ಹಿಂಗೈತೆ. Even the exact size. Please do subscribe.